ಇವತ್ತು ಬೆಳ್ಳಂಬೆಳಗ್ಗೆ ಜಮೀರ್ ಅಹ್ಮದ್ ರದ್ದು ಎನ್ನಲಾದ ಆಡಿಯೋ ಒಂದು ರಿಲೀಸ್ ಆಗುತ್ತೆ. ಅದರ ಬೆನ್ನಲ್ಲೇ ಈಗ ದೆಹಲಿಗೆ ಹೊರಟಿದ್ದಾರೆ ರಿಜ್ವಾನ್ ಅರ್ಷದ್ ಅಂಡ್ ಟೀಮ್. ನೇರ ದೆಹಲಿಗೆ ಜಮೀರ್ ಅಹ್ಮದ್ಗೆ ಸಂಕಷ್ಟ ತಂದಿಟ್ಟ ಆಡಿಯೋ, ಅವರದ್ದೇ ಎನ್ನಲಾದ ಆಡಿಯೋ. ದಿಢೀರ್ ದೆಹಲಿಗೆ ಹೊರಟ ಶಿವಾಜಿನಗರದ ಎಂಎಲ್ಎ ರಿಜ್ವಾನ್ ಅರ್ಷದ್ ಅಂಡ್ ಟೀಮ್. ಜಮೀರ್ ಆಡಿಯೋ ಬ್ಲಾಸ್ಟ್ ಬೆನ್ನಲ್ಲೇ ದೆಹಲಿಯತ್ತ ಪ್ರಯಾಣ. ಮೊದಲ ಸುತ್ತಿನಲ್ಲಿ ಖಾದರ್ಗೆ ಭರವಸೆ ನೀಡಿದ್ದ ಹೈಕಮಾಂಡ್, ಎರಡನೇ ಸುತ್ತಿನಲ್ಲಿ ಸಲೀಂ ಮತ್ತು ರಿಜ್ವಾನ್ಗೆ ಭರವಸೆ ಸಿಗೋ ಸಾಧ್ಯತೆಗಳಿದ್ದಾವೆ. ಇವತ್ತು ಸಚಿವರ ಪಟ್ಟಿ ಫೈನಲ್ ಮಾಡಲಿರೋ ವರಿಷ್ಠರು. ಮೊನ್ನೆ ಒಂದು ಟೀಮ್ ಹೋಗಿತ್ತು, ಆ ಪೈಕಿ ಖಾದರ್ ಅವರ ಹೆಸರು ಕೂಡ ಇತ್ತು ಎನ್ನಲಾಗ್ತಿದೆ. ಖಾದರ್ ಅವರಿಗೆ ಮಿನಿಸ್ಟರ್ ಸಿಗೋದು ಖಾತ್ರಿ ಆಗ್ತಾ ಇದ್ದ ಹಾಗೆ ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಇಬ್ಬರ ಹೆಸರು ಕೂಡ ಚರ್ಚೆಯಲ್ಲಿತ್ತು. ಇಬ್ಬರಿಗೂ ಮಂತ್ರಿ ಸ್ಥಾನ ಸಿಗಬೇಕು. ಕಾರಣ, ಒಂದು ಕಡೆ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ನಲ್ಲಿ ಆದಂತಹ ಷಡ್ಯಂತ್ರವನ್ನು ಬಯಲಿಗೆ ತಂದವರ ಪೈಕಿ ಸಲೀಂ ಅಹ್ಮದ್ ಮುಂಚೂಣಿ, ರಿಜ್ವಾನ್ ಅರ್ಷದ್ ಮುಂಚೂಣಿ. ಅಂಡ್ ಕಾಂಗ್ರೆಸ್ಸಿನಲ್ಲಿ ಒಂದು ಇಂಟೆಲೆಕ್ಚುವಲ್ ಆಗಿ ಮಾತನಾಡುವ ಎರಡು MLAಗಳು, ಒಬ್ಬರು MLC, ಒಬ್ಬರು MLA. ಆ ಪೈಕಿ ರಿಜ್ವಾನ್ ಅರ್ಷದ್ ಬುದ್ಧಿವಂತಿಕೆಯಿಂದ ಮಾತನಾಡ್ತಾರೆ, ಒಂದಷ್ಟು ನಿರ್ಧಾರಗಳನ್ನು ಪ್ರಬುದ್ಧವಾಗಿ ತೆಗೆದುಕೊಳ್ತಾರೆ, ವೆರಿ ಡೀಸೆಂಟ್ ರಾಜಕಾರಣಿ. ಜಮೀರ್ ಅಹ್ಮದ್ ಖಾನ್ ಅವರ ಷಡ್ಯಂತ್ರವನ್ನು ಅತ್ಯಂತ ಪ್ರಬುದ್ಧವಾಗಿ ಬಯಲಿಗೆ ತಂದರು. ಸೊ ಈ ಎಲ್ಲ ವಿಚಾರಗಳ ನಟ್ಟ ನಡುವೆ ರಿಜ್ವಾನ್ ಅರ್ಷದಿಗೂ ಈ ಬಾರಿ DK ಸಂಪುಟದಲ್ಲಿ ಅವಕಾಶ ಸಿಗುತ್ತಾ? ಹೇಳಿ ಕೇಳಿ DK ಬೆಂಬಲಿಗರು, DK ಪರಮಾಪ್ತ ವಲಯದಲ್ಲಿ ಕೇಳಿ ಬರುವಂತಹ ಹೆಸರು ರಿಜ್ವಾನ್ ಅರ್ಷದ್. ಸೊ ಈ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದಿಗೆ DK ಕ್ಯಾಬಿನೆಟ್ನಲ್ಲೊಂದು ಅವಕಾಶ. ಸೊ ಹಾಗಾಗಿ ಈಗ ದೆಹಲಿಗೆ ಹೋಗಿದ್ದಾರೆ DK ಬೆಂಬಲಿಗರಾಗಿರ್ತಕ್ಕಂತಹ ರಿಜ್ವಾನ್ ಅರ್ಷದ್ ಮತ್ತು ಟೀಮ್ ದೆಹಲಿಗೆ ಹೋಗಿದ್ದಾರೆ.